ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್. ಇವತ್ತು ನಾನು ಒಂದು ಬೀಡ್ಸ್ದು ನೆಕ್ಲೆಸ್ಸು ಹಾಗೆ ಇಯರಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಪರ್ಲು 7mm ತೊಗೊಂಡಿದ್ದೀನಿ. ಹಾಗೆ ಈ ಥರ ಫ್ಲವರ್ ಕ್ಯಾಪ್ಸು, ಇದೊಂದು ಪೆಂಡೆಂಟ್ ತೊಗೊಂಡಿದ್ದೀನಿ, ಗಣೇಶ ಪೆಂಡೆಂಟು. ಹಾಗೆ ನಾನು ಇದನ್ನು ಗೇರ್ ವಯರಲ್ಲಿ ಮಾಡ್ತಾಯಿದ್ದೀನಿ. ಗೇರ್ ವಯರಲ್ಲಿ ಕೂಡ ಮಾಡ್ಬೋದು. ಇದು ನಾನು ಒಂದು ಸಿಂಗಲ್ ಲೇಯರಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಗೇರ್ ವಯರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನೈಲಾನ್ ಥ್ರೆಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಸ್ಮಾಲ್ ಗೋಲ್ಡ್ ಬೀಡ್ಸ್ನ ನಾನು ತೊಗೊಂಡಿದ್ದೀನಿ. ಫಸ್ಟಾಗಿ ನಾನು ನೋಡಿ ಸ್ಮಾಲ್ ಗೋಲ್ಡ್ ಬೀಡಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಒಂದು ಫ್ಲವರ್ ಮತ್ತು ಫ್ಲವರ್ ಕ್ಯಾಪ್ ಹಾಕಿ ಅದ್ರ ಮಧ್ಯ ಹೀಗೆ ಬೀಡ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ. ಇದು ವೆರಿ ಸಿಂಪಲ್ ಡಿಸೈನು. ಇದು ನೋಡಿ ಹೀಗೇ ಸರ ಫುಲ್ಲೂ ಇದೇ ಥರನೇ ನಾವು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಹೀಗೆ ವೆರಿ ಸಿಂಪಲ್ಲು. ನಿಮ್ಮ ಹತ್ರ ಏನಿರುತ್ತೋ, ನಿಮ್ಮ ಹತ್ರ ಯಾವುದಾದ್ರೂ ಮನೆಯಲ್ಲಿ ಹಳೆ ಪೆಂಡೆಂಟ್ಸ್ ಇದ್ದರೆ ಅದರಿಂದನೂ ಕೂಡ ನೀವು ಹೀಗೆ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು. ನೋಡಿ ಹೀಗೆ ಒಂದು ಸೈಡು ಈ ಥರ ಪೋಣಿಸ್ಕೊಂಡ್ಮೇಲೆ ಹೀಗೆ ಪೆಂಡೆಂಟ್ ಹಾಕ್ಕೊಂಡೆ. ಆಮೇಲೆ ಮತ್ತೆ ಈ ಸೈಡು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಥರನೇ, ಸೇಮ್ ಪ್ರೊಸೀಜರೇನೆ. ಒಂದು ಕ್ಯಾಪು, ಮಧ್ಯದಲ್ಲಿ ಬೀಡ್ ಹಾಕ್ಕೊಂಡು ಆಮೇಲೆ ಅದ್ರ ಮಧ್ಯೆ ಒಂದು ಗೋಲ್ಡ್ ಬೀಡನ್ನ ಹೀಗೆ ಹಾಕೋತಾ ಇದ್ದೀನಿ. ನೋಡಿ ಫುಲ್ ಸೆಟ್ಟು ಕೂಡ ಒಂದೇ ಲೇಯರಲ್ಲಿ ನೋಡಿ ಹೀಗೆ ಪೋಣಿಸ್ಕೊಂಡಿದ್ದೀನಿ. ಇವಾಗ ಎಡ್ಜಸ್ಸಲ್ಲಿ ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ಲಾಕ್ ಮಾಡ್ಕೊಂಡಿಲ್ಲ. ನೋಡಿ ಕೊನೆಯಲ್ಲಿ ಹೀಗೆ ಒಂದು ಗೇರ್ ಲಾಕ್ ಬೀಡನ್ನ ಹೀಗೆ ಹಾಕ್ಕೊಂಡು, ಆ ನಂತರ ಜಂಪ್ ರಿಂಗ್ನ ಹಾಕ್ಕೊಂಡು ಆ ಎಡ್ಜ್ ಏನಿದೆ ಅದನ್ನು ನಾವು ಆ ಗೇರ್ ಲಾಕ್ ಬೀಡ್ ಒಳಗಡೆ ಈ ಥರ ಇನ್ಸರ್ಟ್ ಮಾಡಿ ನೋಸ್ ಪಿಲ್ಲರಿಂದ ಹೀಗೆ ಎಳ್ಕೊಳ್ಳೋಣ. ಈ ಥರ ಎಳ್ಕೋಬೇಕು. ನೀಟಾಗಿ ಬಂದುಬಿಡತ್ತೆ. ನೀಟಾಗೆ ಎಡ್ಜಲ್ಲಿ ಹೀಗಿಟ್ಕೊಂಡು ಎಳ್ಕೊಂಡ್ರೆ ನೀಟಾಗೆ ಬಂದುಬಿಡತ್ತೆ. ನೋಡಿ ಹೀಗೆ ಬಂತು. ಅದನ್ನು ಪ್ರೆಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ ರೆಡಿ ಆಯಿತು. ನೆಕ್ ಚೈನು ರೆಡಿ ಆಯಿತು. ಇದಕ್ಕೆ ಮ್ಯಾಚಿಂಗ್ ಇಯರಿಂಗು ನೋಡಿ, ನಾನು ಈ ಥರ ನನ್ನ ಹತ್ರ 3 ಹೋಲ್ ಕನೆಕ್ಟರ್ ಇತ್ತು. ಇದರಿಂದನೇ ನಾನು ಇಯರಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ ಈ 3 ಹೋಲ್ಸ್ ಇದೆಯಲ್ಲ, ಅದು ಮೂರಕ್ಕೂ ನಾನು ಈ ಥರ ಎಡ್ ಪಿನ್ ಯೂಸ್ ಮಾಡಿಕೊಂಡು ಹೀಗೆ ಬೀಡ್ಸ್ನ ಹಾಕ್ಕೊಂಡೆ. ಆಮೇಲೆ ಇನ್ನೊಂದು ದೊಡ್ಡ ಐ ಪಿನ್ನ ತೊಗೊಂಡು ಈ ಥರ ಒಂದು ಬೀಡು, ಮಧ್ಯದಲ್ಲಿ ಗೋಲ್ಡ್ ಬೀಡು ನೋಡಿ ಹೀಗೆ ಹಾಕ್ಕೊಂಡು ಈ ಥರ ಕನೆಕ್ಟ್ ಮಾಡಿಕೊಂಡು, ಮೂರಕ್ಕೂ ಈ ಥರ 2ಕ್ಕೆ ಕನೆಕ್ಟ್ ಮಾಡಿಕೊಂಡು ಆಮೇಲೆ ಹೀಗೆ ಕೆಳಗಡೆ ಜಂಪ್ ರಿಂಗ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಆಮೇಲೆ ಕೆಳಗೊಂದು ಸಣ್ಣದಾಗೊಂದು ಹ್ಯಾಂಗಿಂಗ್ನ ಫಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ ಹೆಡ್ ಪಿನ್ನ ಯೂಸ್ ಮಾಡಿಕೊಂಡು ಹೀಗೆ ಕೆಳಗಡೆ ಜಂಪ್ ರಿಂಗಿಗೊಂದು ಈ ಥರ ಹ್ಯಾಂಗಿಂಗ್ ಹಾಕೋತೀನಿ. ಆಮೇಲೆ ಮೇಲ್ಗಡೆ ಹೂಕನ್ನ ಕನೆಕ್ಟ್ ಮಾಡ್ಕೋತಿದ್ದೀನಿ. ನೋಡಿ ವೆರಿ ಸಿಂಪಲ್ ಇಯರಿಂಗು. ವೇರ್ ಮಾಡಿದಾಗ ತುಂಬ ಸಖತ್ತಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿದ್ರಲ್ಲ ನಮ್ಮ ಮನೆಯಲ್ಲೇ ಎಷ್ಟು ಬ್ಯೂಟಿಫುಲ್ಲಾಗಿ ಆ್ಯಂಟಿಕ್ ಜ್ಯುವೆಲ್ರಿನ ಮಾಡ್ಕೊಳ್ಬೋದು ಅಂತ. ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.